ಚಿಕ್ಕಬಳ್ಳಾಪುರ ತಾಲೂಕಿನ ಪಟ್ಟೇನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದ ಈ ಘಟನೆ ಅತ್ಯಂತ ದುರದೃಷ್ಟಕರ ಮತ್ತು ನೋವಿನ ಸಂಗತಿಯಾಗಿದೆ. ಆದರ್ಶ್ ಅವರ ಸಾವಿನ ಸುತ್ತ ಇರುವ ಅನುಮಾನಗಳು ಮತ್ತು ಕುಟುಂಬದವರು ವ್ಯಕ್ತಪಡಿಸಿರುವ ಆತಂಕಗಳು ತನಿಖೆಯ ಅಗತ್ಯವನ್ನು ಎತ್ತಿ ತೋರಿಸುತ್ತಿವೆ. ಮೃತ ವ್ಯಕ್ತಿ 27 ವರ್ಷದ ಆದರ್ಶ್ ಬಾಪನಹಳ್ಳಿ ಗ್ರಾಮದ ವೆಂಕಟೇಶ್ ಮತ್ತು ಅಂಜಿನಮ್ಮ ಅವರ ಕಿರಿಯ ಮಗ. ಡಿಸೆಂಬರ್ 21ರಂದು ಬೆಳಗ್ಗೆ 11 ಗಂಟೆಗೆ ಮನೆಯಿಂದ ಹೊರಬಂದಿದ್ರು. ಫೋನ್ ಕರೆಗಳಿಗೆ ಸ್ಪಂದಿಸುತ್ತಿರಲಿಲ್ಲ. ತದನಂತರ ಪಟ್ಟೇನಹಳ್ಳಿ ಗ್ರಾಮ ಪಂಚಾಯಿತಿ ಸಮೀಪದ ಕೆರೆಯ ಪಕ್ಕದಲ್ಲಿರುವ ಶೆಡ್ನಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ಡಿಸೆಂಬರ್ 22ರಂದು ಪೊಲೀಸರು ಲೊಕೇಶನ್ ಟ್ರೇಸ್ ಮಾಡಿದಾಗ ಮೃತದೇಹ ಪತ್ತೆಯಾಗಿದೆ. ಆದರ್ಶ್ ಅವರ ತಂದೆ ವೆಂಕಟೇಶಪ್ಪ ಅವರು ಕೆಲವು ಗಂಭೀರ ಅಂಶಗಳನ್ನು ಮುಂದಿಟ್ಟಿದ್ದಾರೆ. ಸಾವಿಗಿಂತ ಒಂದು ದಿನದ ಮುಂಚೆ ಜಮೀನಿನ ವಿಚಾರವಾಗಿ ಜಗಳ ನಡೆದಿತ್ತು ಅಂತ ತಿಳಿದುಬಂದಿದೆ. ಈ ಜಗಳಕ್ಕೂ ಮತ್ತು ಆದರ್ಶ್ ಸಾವಿಗೂ ನೇರ ಸಂಬಂಧ ಇರಬಹುದು ಅನ್ನೋ ಬಲವಾದ ಅನುಮಾನವನ್ನು ಕುಟುಂಬಸ್ಥರು ವ್ಯಕ್ತಪಡಿಸುತ್ತಿದ್ದಾರೆ. ಇದು ಕೇವಲ ಆತ್ಮಹತ್ಯೆಯಲ್ಲ, ಇದರ ಹಿಂದೆ ಬೇರೆ ಯಾವುದೋ ಕೈವಾಡ ಇರಬಹುದು ಅನ್ನೋದು ಪೋಷಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಈಗಾಗಲೇ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರೋದ್ರಿಂದ ತನಿಖೆ ಪರೀಕ್ಷೆ ನಡೆಸಲಾಗುತ್ತೆ. ಸಾವಿನ ನಿಖರ ಸಮಯ ಮತ್ತು ಕಾರಣ ತಿಳಿಯಲು ಇದು ಸಹಕಾರಿಯಾಗುತ್ತೆ. ಮೊಬೈಲ್ ಕಾಲ್ ರೆಕಾರ್ಡ್ಸ್ನ ಕೂಡ ಪರಿಶೀಲನೆ ಮಾಡಲಾಗುತ್ತೆ. ಸಾವಿಗಿಂತ ಮುಂಚೆ ಆದರ್ಶ್ ಯಾರ ಜೊತೆ ಮಾತನಾಡಿದ್ರು ಅನ್ನೋದು ಇದರಿಂದ ತಿಳಿದು ಬರುತ್ತೆ. ಜಮೀನು ವಿವಾದದ ತನಿಖೆಯನ್ನು ಕೂಡ ಮಾಡಲಾಗುತ್ತೆ. ಜಗಳದಲ್ಲಿ ಭಾಗಿಯಾಗಿದ್ದ ವ್ಯಕ್ತಿಗಳನ್ನು ಪೊಲೀಸರು ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ಕೂಡ ಇದ್ದು, ಆದರ್ಶ್ ಅವರ ಕುಟುಂಬಕ್ಕೆ ಈ ಕಠಿಣ ಸಮಯದಲ್ಲಿ ಧೈರ್ಯ ಸಿಗಲಿ, ಪೊಲೀಸ್ ತನಿಖೆಯಿಂದ ಸತ್ಯಾಂಶ ಹೊರಬಂದು ಒಂದು ವೇಳೆ ಇದರಲ್ಲಿ ಯಾರದ್ದಾದ್ರೂ ಪ್ರೇರಣೆ ಅಥವಾ ಕೈವಾಡ ಇದ್ರೆ ಅವರಿಗೆ ಶಿಕ್ಷೆ ಆಗಲಿ ಅಂತ ಆಶಿಸೋಣ. ಆದರ್ಶ್ ಅವರ ಕುಟುಂಬಕ್ಕೆ ಈ ಕಠಿಣ ಸಮಯದಲ್ಲಿ ಧೈರ್ಯ ಸಿಗಲಿ, ಪೊಲೀಸ್ ತನಿಖೆಯಿಂದ ಸತ್ಯಾಂಶ ಹೊರಬಂದು ಒಂದು ವೇಳೆ ಇದರಲ್ಲಿ ಯಾರದ್ದಾದ್ರೂ ಪ್ರೇರಣೆ ಅಥವಾ ಕೈವಾಡ ಇದ್ರೆ ಅವರಿಗೆ ಶಿಕ್ಷೆ ಆಗಲಿ ಅಂತ ಆಶಿಸೋಣ.